ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಹಿಂದಿನ ತರಗತಿಯವರೆಗೆ 3 ಅಂಕಿ ಸಂಖ್ಯೆ, 4 ಅಂಕಿ ಸಂಖ್ಯೆ, 5 ಅಂಕಿ ಸಂಖ್ಯೆಗಳನ್ನ ಎಡಬದಿಯಲ್ಲಿ ಬಲಬದಿಯಲ್ಲಿ ಕೊಡ್ತಾ ಇದ್ರು. ಅವುಗಳನ್ನ ಹೋಲಿಕೆ ಮಾಡಿ ಅವುಗಳ ನಡುವೆ ಸೂಕ್ತ ಚಿಹ್ನೆ ಉಪಯೋಗಿಸಿ ಬರೀರಿ ಅಂತ ಹೇಳ್ತಾ ಇದ್ರು, ಹೌದಲ್ವಾ? ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಇಲ್ಲಿ ಎಡಬದಿಯಲ್ಲಿ ಒಂದು ಅಂಕಗಣಿತದ ಉಕ್ತಿಯನ್ನ, ಬಲಬದಿಯಲ್ಲಿ ಒಂದು ಉಕ್ತಿಯನ್ನ ಕೊಡ್ತಾರೆ. ಕೊಟ್ಬಿಟ್ಟು ಅವುಗಳನ್ನ ಹೋಲಿಕೆ ಮಾಡ್ಬೇಕಂತೆ. ಅದರ ಒಂದು ಕಂಡೀಷನ್ ಹೇಳ್ತಾರೆ, ಬೆಲೆಯನ್ನ ಕಂಡುಹಿಡಿಯೋದು ಬೇಡ, ಕೇವಲ ತಾರ್ಕಿಕ ಆಲೋಚನೆಯ ಮೂಲಕ ಹೋಲಿಕೆ ಮಾಡಿ ಸೂಕ್ತ ಚಿಹ್ನೆ ಬಳಸಿ ಬರೆಯಿರಿ ಅಂತ ಹೇಳ್ತಾರೆ. ಸೊ ಬೆಲೆಯನ್ನ, ಇದರ ಅಂತಿಮ ಬೆಲೆಯನ್ನ ಕಂಡುಹಿಡಿದಂಗೆ, ಸಂಕ್ಷೇಪಿಸದ ಹಾಗೆ ಅದರ ಬೆಲೆಯನ್ನ ಊಹಿಸಿ ಈ ಎಡಬದಿಯನ್ನು ಬಲಬದಿಯನ್ನು ನಾವು ಹೋಲಿಕೆ ಮಾಡಿ ಈ ಖಾಲಿ ಜಾಗಕ್ಕೆ ಈ ಚಿಹ್ನೆಗಳಲ್ಲಿ ಸರಿಯಾದ ಚಿಹ್ನೆಯನ್ನು ಬಳಸಿ ಬರಿಬೇಕಂತೆ. ಬರೆಯೋಣ. ಈ ಚಿಹ್ನೆಗಳಲ್ಲಿ ಪಚ್ಚೆ ಇದೆ ಅಂತ ಅನ್ಕೋತೀನಿ. ಈ ಚಿಹ್ನೆ ಯಾವ್ದು? ದೊಡ್ಡದು, ಗ್ರೇಟರ್ ದ್ಯಾನ್ ಅಂತ ಹೇಳ್ತಾರೆ. ದೊಡ್ಡದನ್ನ ಸೂಚಿಸುವಂತಹ ಸಂಕೇತ ಇದು ಸಮಚಿಹ್ನೆ, ಈಸ್ ಈಕ್ವಲ್ ಟು. ಇದು ಚಿಕ್ಕದು, ಲೆಸರ್ ದ್ಯಾನ್ ಅನ್ನುವಂತಹ ಸೋದನ್ನ ಇದು ಸೂಚಿಸುತ್ತೆ. ಓಕೆ, ಸೊ ಪ್ರಾರಂಭ ಮಾಡೋಣ. ಈಗ ನೋಡಿ, ಎಡಬದಿಯಲ್ಲಿ ಒಂದು ಉಕ್ತಿದೆ, 8 - 3 × 29 ಡ್ಯಾಶ್ 3 - 8 × 29 ಅಂತ ಹೇಳ್ತಾ ಇದ್ದಾರೆ. ಸೊ ಈ ಚಿಹ್ನೆಗಳಿದಾವಲ್ಲ, ಈ ಚಿಹ್ನೆಗಳು ಹೀಗೆ ಬಾಯ್ಬಿಟ್ಟಿರುತ್ತೆ. ಯಾವ ಕಡೆಗೆ? ದೊಡ್ಡ ಸಂಖ್ಯೆ ಇರೋ ಕಡೆ ಬಾಯ್ಬಿಟ್ಟಿರುತ್ತೆ. ಅಂದ್ರೆ ನನಗೆ ಎಡಬದಿಯಲ್ಲಿ ಇರುವಂತಹ ಉಕ್ತಿಯ ಬೆಲೆ ದೊಡ್ಡದ, ಬಲಬದಿಯಲ್ಲಿರುವ ಉಕ್ತಿಯ ಬೆಲೆ ದೊಡ್ಡದ ಅಂತ ತಿಳ್ಕೋಬೇಕು. ಈಗ ಒಂದ್ಸರಿ ನೋಡೋಣ, ಇಲ್ಲಿರೋ ಸಂಖ್ಯೆ ಅಲ್ಲಿರೋ ಸಂಖ್ಯೆ ನೋಡಿ, ಎರಡು ಒಂದೇನ ಬೇರೆ ಬೇರೆನಾ? ಎರಡು ಒಂದೇ. ಇಲ್ಲಿರೋ ಎಲ್ಲಾ ಸಂಖ್ಯೆಗಳು ಅಲ್ಲಿದ್ದಾವೆ, ಆಯ್ತಾ? ಸೊ ಅಲ್ಲಿರೋ ಎಲ್ಲಾ ಸಂಖ್ಯೆಗಳು ಇಲ್ಲಿದ್ದಾವೆ. ನಂತರ ಮೂಲ ಕ್ರಿಯೆಗಳು ನೋಡಿ, ಇಲ್ಲಿ ವ್ಯವಕಲನ ಗುಣಾಕಾರ ಇದೆ, ಅಲ್ಲೂ ಕೂಡ ವ್ಯವಕಲನ ಗುಣಾಕಾರ ಇದೆ, ಹೌದಾ? ಅವೇ ಸಂಖ್ಯೆ ಅದೇ ಮೂಲ ಕ್ರಿಯೆ. ಅಂದ್ರೆ ಅದ್ರ ಬೆಲೆ ಸಮ ಇರ್ಬೋದಾ? ಸಮ ಅಂತೂ ಇಲ್ಲ. ಹೆಂಗ್ ಹೇಳ್ತಾರೆ ಸಮ ಇಲ್ಲ ಅಂತ? ಎಡಬದಿಯಲ್ಲಿ LHS ಅಲ್ಲಿ 8 - 3 ಇದೆ, ಇಲ್ಲಿ 3 - ಹೌದು. ಈ ಒಂದು ಉಕ್ತಿಯನ್ನ ಎರಡೂ ಬದಿಯಲ್ಲಿ 29 ಗುಣಿಸ್ತಾ ಇದೀವಿ. ಆದ್ರೆ ಇವೆರಡನ್ನು ಒಂದು ಪ್ಲಸ್ ಒಂದು ಮೈನಸ್ ಇದೆ, ಏನ್ ಮಾಡ್ಬೇಕು? ಕಳಿಬೇಕಾಗುತ್ತೆ. ಇಲ್ಲಿ 8 ರಲ್ಲಿ 3 ಕಳಿತೀರಿ, ಇಲ್ಲಿ 3 ರಲ್ಲಿ 8 ಕಳಿತೀರಿ. 8 ರಲ್ಲಿ 3 ಕಳೆದ್ರೆ ಎಷ್ಟು ಬರುತ್ತೆ ಉತ್ತರ ನಿಮಗೆ? 5. ಚಿಹ್ನೆ ಒಂದು ಪ್ಲಸ್ ಒಂದು ಮೈನಸ್ ಕಳಿತೀವಿ, ಬರೋ ಉತ್ತರಕ್ಕೆ ಪ್ಲಸ್ ಚಿಹ್ನೆ ಹಾಕ್ತೀವಿ. ಅದೇ ಬಲಬದಿಗೆ ಹೋದ್ರೆ ಒಂದು ಪ್ಲಸ್ ಒಂದು ಮೈನಸ್ ಅಲ್ಲೂ ಕೂಡ ಕಳಿತೀರಿ, ಎಷ್ಟು ಬರುತ್ತೆ? 5 ಬರುತ್ತೆ. ಬರೋ ಉತ್ತರ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? 8 ಚಿಹ್ನೆ ಮೈನಸ್ ಹಾಕೋತೀರಿ. ಅಂದ್ರೆ ಇಲ್ಲಿ ಇದ್ರ ಬೆಲೆ +5 ಬಂತು, ಇದ್ರ ಬೆಲೆ -5 ಬರ್ತಾ ಇದೆ. ಬಂದಂತ ಬೆಲೆನ ಇಲ್ಲೂ 29ರಿಂದ ಗುಣಿಸ್ತೀವಿ, ಇಲ್ಲೂ 29ರಿಂದ ಗುಣಿಸ್ತೀವಿ. ಅಂತಿಮ ಬೆಲೆ ಇದನ್ನ 29ರಿಂದ ಗುಣಿಸ್ತೀವಿ, ಇದನ್ನು ಕೂಡ 29ರಿಂದ ಗುಣಿಸ್ತೀವಿ. ಇಲ್ಲಿ ಬರುವಂತ ಬೆಲೆ ಯಾವ ಚಿಹ್ನೆ ಹೊಂದಿರುತ್ತೆ? ಪ್ಲಸ್. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಇದು ಮೈನಸ್ ಇಂಟು ಪ್ಲಸ್ ಮೈನಸ್ ಚಿಹ್ನೆನ ಹೊಂದಿರುತ್ತೆ. ಸೊ ಇಲ್ಲಿ ಬರುವಂತಹ ಬೆಲೆ ಧನಪೂರ್ಣಾಂಕ ಆಗಿರುತ್ತೆ, ಇಲ್ಲಿ ಬರೋ ಬೆಲೆ ಋಣಪೂರ್ಣಾಂಕ ಆಗಿರುತ್ತೆ. ನನಗೆ ಬೇಕಾದ್ರೆ ದೊಡ್ಡ ಸಂಖ್ಯೆ ಅಲ್ಲ? ಹೌದು. ಯಾವ್ದು ಬೆಲೆ ದೊಡ್ಡದಾಗಿರುತ್ತೆ? ಧನಪೂರ್ಣಾಂಕದ ಋಣಪೂರ್ಣಾಂಕದ? ಧನಪೂರ್ಣಾಂಕದ ಬೆಲೆ ದೊಡ್ಡದಾಗಿರುತ್ತೆ. ಅಂದ್ರೆ ಎಡಬದಿಯಲ್ಲಿರುವಂತಹ ಉಕ್ತಿಯ ಬೆಲೆ ದೊಡ್ಡದಾಗಿರುತ್ತೆ. ಹಾಗಾಗಿ ಇದು ದೊಡ್ಡದು ಅಂತ ಸೂಚಿಸೋ ಚಿಹ್ನೆ ಒಂದನೇದ, ಎರಡನೇದ, ಮೂರನೇದ? ಒಂದನೇದು. ಹೌದು ಮಕ್ಕಳೇ, ನೋಡಿ ಆ ಚಿಹ್ನೆ ಬಾಯಿ ಬಿಟ್ಟಿರುತ್ತೆ ಹೀಗೆ. ಯಾವ್ದು ಕಡೆ ಅಂದ್ರೆ ದೊಡ್ಡ ಸಂಖ್ಯೆ ಇರೋ ಕಡೆ. ಸೊ ಹಾಗಾಗಿ ನಾವು ಈ ಕಡೆ ಬಾಯಿ ಬಿಡುವಂತಹ ಈ ಚಿಹ್ನೆನ ಹಾಕೋಬೇಕು. ಇದು ಇದಕ್ಕಿಂತ ದೊಡ್ಡದು ಅಂತ ಸೂಚಿಸ್ತಾ ಇದೆ. ಓಕೆ, ರೈಟ್. ಸೊ ಹೀಗೆ ಅವುಗಳ ಬೆಲೆಯನ್ನ, ಅಂತಿಮ ಬೆಲೆಯನ್ನ ಕಂಡುಹಿಡಿಯೋದಾಗೆ ಹಾಗೆ ತಾರ್ಕಿಕ ಆಲೋಚನೆ ಮಾಡೋದ್ರ ಮೂಲಕ ಹೋಲಿಕೆ ಮಾಡಿ ಚಿಹ್ನೆ ಬಳಸಬೇಕಂತೆ. ಎರಡನೇ ಉಕ್ತಿಯನ್ನು ನೋಡೋಣ. 15 + 9 × 18, 15 + 9 × 18 ಇವುಗಳನ್ನ ಹೋಲಿಕೆ ಮಾಡಿ ಸೂಕ್ತ ಚಿಹ್ನೆ ಬಳಸಿ ಅಂತಾರೆ. ಹೆಂಗ್ ಹೋಲಿಕೆ ಮಾಡ್ತೀರಿ? ನಮಗೆ ಸಂಖ್ಯೆ ಕೊಟ್ಟಿದ್ರೆ ಜಸ್ಟ್ ಸಂಖ್ಯೆ ನೋಡ್ಬಿಟ್ಟು ಚಿಕ್ಕದು ದೊಡ್ಡದು ಗುರುತಿಸ್ಬಿಡ್ತಾರೆ. ಇಲ್ಲಿ ಉಕ್ತಿ ಕೊಟ್ಟಿದ್ದಾರೆ, ಯಾವ್ದು ಎಡಬದಿಯ ಬೆಲೆ ದೊಡ್ಡದಿರ್ಬೋದಾ, ಬಲಬದಿಯ ಬೆಲೆ ದೊಡ್ಡದಿರ್ಬೋದಾ? ಎರಡು ಸಮ ಇದಾವೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಹೆಂಗೆ ಹೇಳ್ತಾರೆ ಎರಡು ಸಮ ಇದೆ ಅಂತ? ನೋಡಿ ಮಕ್ಕಳ, ನಿಮಗೆ ಗೊತ್ತಿರ್ಬೋದು, ಕೊಟ್ಟಂತಹ ಉಕ್ತಿಗಳಲ್ಲಿ ಬರೀ ಪ್ಲಸ್ ಮೈನಸ್ ಇದ್ರೆ ಒಂದೊಂದು ಕಡೆಯಿಂದ ನಾವು ಸಂಕ್ಷೇಪಿಸ್ತಾ ಹೋಗ್ತೀವಿ. ಆದ್ರೆ ಅದ್ರ ಜೊತೆ ಗುಣಾಕಾರ ಭಾಗಾಕಾರ ಸೇರ್ಕೊಂಡಿದ್ರೆ ಬಾಡ್ ಮಾಸ್, ಭಾಗು ಕೂಕ ವಿಧಾನವನ್ನ ಕನ್ನಡದಲ್ಲಿ ಭಾಗು ಕೂಕ ಅಂತ ಹೇಳ್ತೀವಿ.
ಇಂಗ್ಲಿಷಲ್ಲಿ ಬಾಡ್ ಮಾಸ್ ಅಂತ ಹೇಳ್ತಾರೆ. ಬಾಡ್ ಮಾಸ್ ವಿಧಾನದ ಪ್ರಕಾರ ಫಸ್ಟ್ ಎಲ್ಲಿರೋ ಮೂಲಕ ಕ್ರಿಯೆ ಮಾಡ್ಬೇಕಂತೆ, ಬಿ ಅಂದ್ರೆ ಬ್ರಾಕೆಟ್ ಆಗಿರೋ ಲೆಕ್ಕ ಮಾಡ್ಬೇಕಂತೆ. ನೆಕ್ಸ್ಟ್ ಓ ಅಂದ್ರೆ ಆಫ್ ವಿಶಿಷ್ಟ ಗುಣಾಕಾರ ಮಾಡ್ಬೇಕಂತೆ. ನೆಕ್ಸ್ಟ್ ಡಿವಿಷನ್ ಭಾಗಾಕಾರ ಮಾಡ್ಬೇಕಂತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಅಡಿಷನ್. ನೆಕ್ಸ್ಟ್ ಸಬ್ಟ್ರಾಕ್ಷನ್. ಫಸ್ಟ್ ಆವರಣ ತೆಗಿಬೇಕು, ನೆಕ್ಸ್ಟ್ ವಿಶಿಷ್ಟ ಗುಣಾಕಾರ, ನೆಕ್ಸ್ಟ್ ಡಿ ಅಂದ್ರೆ ಭಾಗಾಕಾರ ಅಥವಾ ಭಾಗಾಕಾರ ಆದ್ಮೇಲೆ ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡಬೇಕು, ಗುಣಾಕಾರ ಆದ್ಮೇಲೆ ಅಡಿಷನ್ ಸಂಕಲನ ಮಾಡಬೇಕು, ಅಡಿಷನ್ ಅಂದ್ರೆ ಸಬ್ಟ್ರಾಕ್ಷನ್ ವ್ಯವಕಲನ ಮಾಡ್ಬೇಕಂತೆ. ಈಗ ಇಲ್ಲಿ ಸಂಕಲನ ವ್ಯವಕಲನದಿಂದ ಗುಣಾಕಾರನೂ ಬಂದಿದೆ ಅಲ್ವಾ? ಹೌದು, ಗುಣಾಕಾರನೂ ಬಂದಿದೆ. ನೋಡಿ ಮಕ್ಕಳೇ, ಇಲ್ಲಿರೋ ಸಂಖ್ಯೆಗಳು ಅವೇ, ಅಲ್ಲೂ ಕೂಡ ಅವೇ ಸಂಖ್ಯೆಗಳೇ ಇದೆ. ಇಲ್ಲೂ ಪ್ಲಸ್ ಇಂಟು ಇದೆ, ಅಲ್ಲೂ ಪ್ಲಸ್ ಇಂಟು ಇದೆ. ಆದರೆ ಇಲ್ಲಿ ಬ್ರಾಕೆಟ್ ಹಾಕಿಬಿಟ್ಟಿದಾರಲ್ವಾ, ಬ್ರಾಕೆಟ್ ಹಾಕಿದ್ದಾರೆ. ಬ್ರಾಕೆಟ್ ಹಾಕಿ ಒಳಗೆ ಯಾವ ಮೂಲ ಕ್ರಿಯೆ ಇದೆ, ಯಾವ ಮೂಲ ಕ್ರಿಯೆ? ಅಡಿಷನ್ ಇದೆ, ಸಂಕಲನ ಇದೆ. ಅಂದರೆ ಈಗ ಇವೆರಡನ್ನೂ ಈಗ ಫಸ್ಟ್ ಬ್ರಾಕೆಟ್ ಒಳಗಡೆ ಮೂಲ ಕ್ರಿಯೆ ಮಾಡ್ತೀರಿ. ಸೊ ಇವೆರಡನ್ನೂ ಕೂಡಿದ್ರೆ ಎಷ್ಟಾಯಿತು? 24 ಆಯ್ತು. ಆ 24 ಏನ್ ಮಾಡ್ಬೇಕಂತೆ? 18ರಿಂದ ಗುಣಿಸ್ಬೇಕಂತೆ. ಇಲ್ಲಿ 18ನ 24ರಿಂದ ಗುಣಿಸ್ತೀಯ, ಇಲ್ಲಿ 18ನ ಎಷ್ಟರಿಂದ ಗುಣಿಸ್ತೀಯ? 9ರಿಂದ ಗುಣಿಸ್ತೀವಿ. ಇಲ್ಲಿ ಬರೀ 9ನ 18ರಿಂದ ಗುಣಿಸ್ತಾ ಇದೆಯಾ, ಆದ್ರೆ ಇಲ್ಲಿ 24ನ 18ರಿಂದ ಗುಣಿಸ್ತೀಯ, ಹೌದಲ್ಲ? ಹಾಗಾದ್ರೆ ಯಾವ್ದ್ರ ಬೇರೆ ದೊಡ್ಡದಿರ್ಬೋದು, ಎಡಬದಿಯೇ ಬಲಬದಿಯೇ? ಹೌದು ಮಕ್ಕಳೇ, ಬಲಬದಿ. ಯಾಕಂದ್ರೆ ಇಲ್ಲಿ 24 ಇದ್ರ ಬೆಲೆ 24 ಆಗುತ್ತೆ. 24ನ 18ರಿಂದ ಗುಣಿಸ್ತಾ ಇದ್ದೀನಿ. ಅಲ್ಲಿ 10 ನಿಮ್ಗೆ 400 ಹತ್ರ ಬೆಲೆ ಬರುತ್ತೆ. ಆದರೆ ಇಲ್ಲಿ ನೀನು ಈ 18ರಿಂದ ಬರೀ 9 ಮಾತ್ರ ಗುಣಿಸ್ತೀಯ, ಬರೀ 15 ಮಾತ್ರ ಲಾಸ್ಟಿಗೆ ಕೂಡ್ತೀಯ. ನೋಡಿ ಇಲ್ಲಿ ಬಾಡ್ ಮಾಸ್ ಪ್ರಕಾರ ಇಲ್ಲಿ ಫಸ್ಟ್ ಗುಣಾಕಾರ ಮಾಡ್ಕೋಬೇಕಾಗುತ್ತೆ. ಗುಣಾಕಾರ ಮಾಡ್ಕೊಂಡ್ರೆ 18 9 162 ಬರುತ್ತೆ. 162 ಬರೀ 15 ಕೊಡ್ಬೇಕಾಗತ್ತೆ. ಚೂರು ಜಾಸ್ತಿ ಆಗುತ್ತೆ ಅಷ್ಟೇ. ಆದರೆ 24ನ್ನ 18ರಿಂದ ಗುಣಿಸ್ತಾ ಇದೆಯಾ, ಹಾಗಾಗಿ ಎಡಬದಿಯ ಬೆಲೆ ಜಾಸ್ತಿನಾ ಬಲಬದಿಯ ಬೆಲೆ ಜಾಸ್ತಿನಾ? ಬಲಬದಿಯಲ್ಲಿರುವಂತಹ ಉಕ್ತಿಯ ಬೆಲೆ ಜಾಸ್ತಿ. ಸೊ ಇದ್ರ ಬೆಲೆ ಜಾಸ್ತಿ ದೊಡ್ಡದು ಅಂತ ಸೂಚಿಸೋದಕ್ಕೆ ಸಂಖ್ಯೆ ಒಂದನೇದ, ಎರಡನೇದ, ಮೂರನೇದು. ಹೌದು ಮಕ್ಕಳೇ, ಮೂರನೇ ಚಿಹ್ನೆ ಉಪಯೋಗಿಸ್ಬೇಕು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೋಡಿ ಮಕ್ಕಳೇ, ಇಲ್ಲಿರೋ ಸಂಖ್ಯೆನೂ ಅಲ್ಲೂ ಇದ್ದಾವೆ, ಮೂಲಕರೇನು ಅಲ್ಲಿದ್ದಾವೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಬಾಡ್ ಮಾಸ್ ಪ್ರಕಾರ ಫಸ್ಟ್ ಗುಣಾಕಾರ ಮಾಡಬೇಕಾಗುತ್ತೆ. ಬರೀ 18 9 ಕಂಡು ಹಿಡಿತೀಯ. ಅದು ಇಲ್ಲಿ ಮೊದಲು ಆವರಣದಲ್ಲಿರೋ ಲೆಕ್ಕ ಮಾಡಬೇಕಾಗುತ್ತೆ. ಆವರಣದಲ್ಲಿರೋ ಯಾವ ಮೂಲಕ್ರಿಯೆ ಇದೆ ಅಂದರೆ ಏನು ಮಾಡಬೇಕಾಗುತ್ತೆ? ಇದನ್ನೇನು ಮಾಡ್ಬೇಕಂತ ಇವನ್ನ ಕೂಡಬೇಕು. ಕೂಡಿದ್ರೆ 24 ಆಗುತ್ತೆ. 24ನ 18ರಿಂದ ಗುಣಿಸ್ಬೇಕು. 18ರಿಂದ 18 9ನ ಗುಣಿಸಿದ್ರೆ ಜಾಸ್ತಿ ಬರುತ್ತೆ. 24 18 ಗುಣಿಸಿದ್ರೆ ಜಾಸ್ತಿ ಬರುತ್ತಾ? 24 18 ಗುಣಿಸಿದ್ರೆ ಜಾಸ್ತಿ ಬೆಲೆ ಬರುತ್ತೆ. ಇಲ್ಲಿ ಬಂದಾಗ ಬರೀ 15 ಕೂಡ್ತೀಯ ಅಷ್ಟೇ. ಆದರೆ ಇದು 24ರಿಂದ 18 ಗುಣಿಸೋದ್ರಿಂದ ಬೆಲೆ ತುಂಬಾನೇ ಜಾಸ್ತಿ ಇರುತ್ತೆ. 10 400 ಬರುತ್ತೆ ಇಲ್ಲಿ. ಸೊ ಹಾಗಾಗಿ ಇದ್ರ ಬೆಲೆ ದೊಡ್ಡದು ಅಂತ ಹೇಳ್ತೀವಿ ಮಕ್ಕಳೇ. ಸೊ ಹೀಗೆ ಉಕ್ತಿಗಳನ್ನ ನೋಡಿಬಿಟ್ಟು ತಾರ್ಕಿಕ ಆಲೋಚನೆ ಮಾಡಿ ಚಿಕ್ಕದು ದೊಡ್ಡದು ಗುರುತಿಸಿ ಚಿಹ್ನೆ ಉಪಯೋಗಿಸಿ ಬರೀರಿ. ನೆಕ್ಸ್ಟ್ ಮೂರನೇ ಉಕ್ತಿಗೆ ಬರೋಣ. 23 ಇಂಟು ಆವರಣದ ಒಳಗಡೆ 17 - 9, 23 ಇಂಟು 17 ಪ್ಲಸ್ 23 ಇಂಟು 9. ಇಲ್ಲಿ ಯಾವ ಬದಿ ದೊಡ್ಡದಾಗಿರ್ಬೋದು, ಯಾವ ಬದಿ ಚಿಕ್ಕದಾಗಿರ್ಬೋದು ಆಲೋಚನೆ ಮಾಡ್ಬೋದಾ? ಊಹೆ ಮಾಡ್ತೀರಾ? ಬಲಬದಿ ದೊಡ್ಡದಾಗಿದೆ ಅಂತ ಹೇಳ್ತೀರಿ. ಹೇಗೆ ಹೇಳ್ತೀರಿ ಬಲಬದಿ ದೊಡ್ಡದು ಅಂತ? ಯಾಕಂದ್ರೆ ಇಲ್ಲಿ 23 ಇಂಟು 17 - 9. ಹೌದು, ಅಲ್ಲಿ ಅದನ್ನ ಬಿಡಿಸ್ಬಿಟ್ಟು 23 ಇಂಟು 17 ಪ್ಲಸ್ 23 ಇಂಟು 9 ಅಂತ ಕೊಟ್ಟಿದ್ದಾರೆ. ಹೌದಲ್ಲ? ಅಂದ್ರೆ ಈ ಕಡೆ ಎಡಬದಿಯಲ್ಲಿ ಮೈನಸ್ ಇದೆ, ಬಲಬದಿಯಲ್ಲಿ ಅದನ್ನ ಕೂಡ ಕೇಳಿದೆ. ಹೌದು ಮಕ್ಕಳೇ, ನೋಡಿ ಇಲ್ಲೊಂದು ನಿಯಮ ಇದೆ, ವಿಭಾಜಕ ನಿಯಮ ಅಂತ ಹೇಳ್ತೀವಿ. a ಇಂಟು ಬಿ ಪ್ಲಸ್ ಸಿ ರೂಪದಲ್ಲಿತ್ತು ಅಂದ್ರೆ ಬರಗುಣಲಬ್ಧ ಹೇಗಿರುತ್ತೆ? a ಇಂಟು ಬಿ ಹಾಗೆ ಪ್ಲಸ್ a ಇಂಟು ಸಿ. ಎ ಇಂದ ಆ ಬ್ರಾಕೆಟ್ ಒಳಗಡೆ ಎರಡನ್ನೂ ಗುಣಿಸ್ಬೇಕಂತೆ. a ಇಂಟು ಬಿ ಪ್ಲಸ್ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಇದೆ, ಪ್ಲಸ್ a ಇಂಟು ಸಿ ಅಂತ ಹೇಳ್ತೇವೆ. ಸೊ ಹಾಗೆ ಇಲ್ಲೂ ಕೂಡ ಈ ವಿಭಾಜಕ ನಿಯಮ ಬಳಕೆ ಮಾಡಿದ್ದಾರೆ. ಆದರೆ 23 ಒಳಗಡೆ ಎರಡನ್ನೂ ಗುಣಿಸಿದ್ದಾರೆ. 23 ಇಂಟು 17 ಹಾಗೆ 23 ಇಂಟು 9. ಆದರೆ ಯಾವ ಚಿಹ್ನೆ ಇತ್ತು? ಮೈನಸ್. ಇಲ್ಲಿ ಮೈನಸ್ ಹಾಕಿದ್ರೆ ಈ ಬದಿ ಎರಡು ಕೂಡ ಸಮ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ? ಪ್ಲಸ್ ಹಾಕಿದ್ದಾರೆ ಮಕ್ಕಳೇ. ಪ್ಲಸ್ ಹಾಕೋದ್ರಿಂದ ಬೆಲೆ ಏನಾಗುತ್ತೆ? ಇದಕ್ಕಿಂತ ಇದ್ರ ಬೆಲೆ
ಜಾಸ್ತಿ ಆಗುತ್ತೆ. ಹೌದು ಮಕ್ಕಳ ಜೊತೆ ಸುಮ್ಮನೆ ಹಾಗೆ ನೋಡಿ 23 ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋ ಲೆಕ್ಕ ಮಾಡ್ತೀರಿ. ಬ್ರಾಕೆಟ್ ಒಳಗಡೆ ಯಾವ ಮೂಲ ಕ್ರಿಯೆ ಇದೆ? ಮೈನಸ್ ಕಳೀತೀರಿ. 17 9 ಹೋದ್ರೆ 6 ಬರುತ್ತಾ? 8 ಬರುತ್ತೆ ಮಕ್ಕಳೇ. ಸೊ 23 8ರಿಂದ ಗುಣಿಸ್ತೀರಿ ಆಯ್ತಾ. ಇಲ್ಲಿ ಬರೀ 23 8ರಿಂದ ಗುಣಿಸ್ತಾ ಇದ್ದೀರಿ. ಆದ್ರೆ ಇಲ್ಲಿ ನೋಡಿ ಅದೇ 23 ಎಷ್ಟರಿಂದ ಗುಣಿಸ್ತಾ ಇದ್ದೀರಿ? 17ರಿಂದ ಗುಣಿಸ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಅದೇ 23 ಮತ್ತೆಷ್ಟರಿಂದ ಗುಣಿಸ್ತೀರಿ? 9ರಿಂದ. ಜೊತೆಗೆ ಆ ಎರಡರ ಗುಣಲಬ್ಧನು ಕೂಡ್ತಾ ಇದ್ದೀರಿ. ಹಾಗಾಗಿ ಬಲಬದಿಯ ಬೆಲೆ ಎಡಬದಿಗಿಂತ ಜಾಸ್ತಿ. ಇದು ದೊಡ್ಡದು, ಬಲಬದಿ ದೊಡ್ಡದಾಗಿದೆ. ಅಂದ್ರೆ ಎಷ್ಟನೇ ಚಿಹ್ನೆ ಉಪಯೋಗಿಸ್ತೀರಿ? 3ನೇ ಚಿಹ್ನೆಯನ್ನ ಬಳಕೆ ಮಾಡ್ತೇವೆ. ಅಂದ್ರೆ ಇದು ಚಿಕ್ಕದು ಅಂತಲ್ಲ. ಎಸ್, ಇದು ಇದಕ್ಕಿಂತ ಚಿಕ್ಕದು, ಇದಕ್ಕಿಂತ ಚಿಕ್ಕದು, ಇದಕ್ಕಿಂತ ಸಾರಿ ಇದು ಇದಕ್ಕಿಂತ ಚಿಕ್ಕದು, ಅಂದ್ರೆ ಇದು ದೊಡ್ಡದು ಅನ್ನೋ ಅರ್ಥವನ್ನ ಕೊಡುತ್ತೆ. ಓಕೆ, ಹೀಗೆ ಮಕ್ಕಳ ನೀವು ಚಿಹ್ನೆ ಉಪಯೋಗಿಸ್ಬೇಕು. ಕನ್ಫ್ಯೂಸರ್ ನೆನಪಿಟ್ಕೊಳ್ಳಿ. ದೊಡ್ಡ ಸಂಖ್ಯೆ ಯಾವ ಕಡೆ ಇರುತ್ತೆ ಆ ಕಡೆ ಬಾಯ್ಬಿಡೋ ಹಾಗೆ ಚಿಹ್ನೆ ಹಾಕಿ. ಎಸ್, ಮುಂದಿನ ಒಂದು ಉಕ್ತಿಯನ್ನು ನೋಡಿ. 34 - 28 × 42 ಡ್ಯಾಶ್ 34 × 42 - 28 × 42. ನೋಡಿ ಮಕ್ಕಳೇ, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು? ಎರಡು ಸಮ ಇದೆಯಾ? ಹೇಗೆ ಹೇಳ್ತೀರಿ? 34 - 28 × 42 34 × 42 - 28. ಅಂದ್ರೆ ಇದು ವಿಭಾಜಕ ನಿಯಮನ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ನೀವು, ಹೌದಲ್ಲ? ಹೀಗಿದೆ ಮಕ್ಕಳೇ. ಫಾರ್ ಎಕ್ಸಾಂಪಲ್ ಈ ತರ ಬಂದ್ಬಿಡೋಣ. ಈ A × B + C ನ B + C × A ಅಂತ ಬರೀಬೋದಾ? ಹಾಗೆ B - C × A ಅಂತ ಬರ್ಕೋಬಹುದು. ತಪ್ಪೇನಾಗಲ್ಲ? ಎಸ್, ಓಕೆ. ಸೊ ಇದರ ಅರ್ಥ ಈ ಆವರಣದ ಎರಡನ್ನು A ಇಂದ ಗುಣಿಸಿ ಅಂತ. ಅಲ್ಲಿಗೆ A × B ಮೈನಸ್ ಇದೆ, ಮೈನಸ್ A × C. ಇದು ವಿಭಾಜಕ ನಿಯಮ ಈ ತರ ಹೇಳುತ್ತೆ ಮಕ್ಕಳ. ಸೊ ಅದ್ರ ಪ್ರಕಾರನೇ ಇದೆ ನೋಡಿ ಮಕ್ಕಳ. ಇಲ್ಲಿ ವಿಭಾಜಕ ನಿಯಮವನ್ನು ಬರೆದರೆ 34 - 28 × 42 ಅಂದ್ರೆ ಈ 42 ಎರಡನ್ನು ಗುಣಿಸಿ ಅಂತ. 42 × 34 ಇದೆ ಅಲ್ಲ. ನೆಕ್ಸ್ಟ್ ಮೈನಸ್ಗೆ ಮೈನಸ್ ಇದೆ. 28 × 42 ಇದೆ ಅಲ್ಲ, ಇದೆ. ಸೊ ಹಾಗಾಗಿ ಈ ಬದಿ ಎರಡು ಕೂಡ ಸಮ ಇದಾವೆ. ಯಾವ ಚಿಹ್ನೆ ಉಪಯೋಗಿಸ್ಲಿ? ಈಸ್ ಈಕ್ವಲ್ ಟು ಸಮ ಚಿಹ್ನೆಯನ್ನ ಹಾಕ್ತವೆ. ಮತ್ತೆ ಇಲ್ಲಿ ದೊಡ್ಡದು ಅಂದ್ರೆ ಇದು ಕೂಡ ಹೀಗೆ ಇದ್ರ ತರ ಇದೆಯಲ್ಲ. ಇದು ಕೂಡ ನೋಡಿ 23 ರಿಂದ 14 ಗುಣಿಸಿದ್ದಾರೆ, 23 ರಿಂದ 9 ಗುಣಿಸಿದ್ದಾರೆ. ಹೌದು, ಇಲ್ಲಿ ಮೈನಸ್ ಇತ್ತು. ಆ ಮೈನಸ್ ಇಲ್ಲ ಹಾಕಿದ್ರೆ ಇದ್ರ ಬೆಲೆ ಸಮ ಆಗ್ತಿತ್ತು. ಅದ್ರಲ್ಲಿ ಪ್ಲಸ್ ಇದೆ ಮಕ್ಕಳೇ. ಹಾಗಾಗಿ ಇದ್ರ ಬೆಲೆ ಜಾಸ್ತಿ ಆಗುತ್ತೆ. ವೆರಿ ಗುಡ್, ರೈಟ್. ಸೊ ಈಗ ಮುಂದಿನ ನೋಡಿ. 49 - 7 + 8 ಡ್ಯಾಶ್ 49 - 7 + 8 ಇದು ಸಮವೇ? ಹೆಂಗೆ ಹೇಳ್ತೀರಾ? ಸ್ಥಿರ ಸಂಖ್ಯೆಗಳೇ ಇದಾವೆ, ಕಾನ್ಸ್ಟೆಂಟ್ ನಂಬರ್ಸ್ ಇದಾವೆ. ಇಲ್ಲಿರೋ ಎಲ್ಲಾ ಸಂಖ್ಯೆಗಳು ಇಲ್ಲಿದಾವೆ. ಇಲ್ಲಿರೋ ಮೂಲ ಕ್ರಿಯೆಗಳು ಅಲ್ಲೂ ಕೂಡ ಇದಾವೆ. ಏನೂ ಬದಲಾವಣೆ ಇಲ್ಲ, ಹೌದಲ್ಲ? ಸೊ ಹಾಗಾಗಿ ಎಡಬದಿ ಬಲಬದಿಗೆ ಸಮ ಇದೆ. ವೆರಿ ಗುಡ್. ಮುಂದಿನ ಒಂದು ಉಕ್ತಿಯನ್ನು ನೋಡಿ. 83 × 42 - 18 ಡ್ಯಾಶ್ 83 × 40 - 18. ಎಡಬದಿಯಲ್ಲಿರೋ ದೊಡ್ಡದು. ಹಿಂಗೆ ಹೇಳ್ತೀರಪ್ಪ ಎಡಬದಿ ದೊಡ್ಡದು ಅಂತೇಳಿ? ಯಾಕಂದ್ರೆ ಎಡಬದಿಯಲ್ಲಿರೋದು 83 × 42 ಅಂತ ಇದೆ. ಹೌದು. ಅದೇ ಬಲಬದಿಯಲ್ಲಿ 83 × 40 ಅಂತ. ಎಸ್ ಮಕ್ಕಳ, ಇಲ್ಲೂ 18 ಕಳೆಯ ಕೇಳಿದರೆ, ಇಲ್ಲೂ 18 ಕಳೆಯ ಕೇಳಿದರೆ. ಆದ್ರೆ ಇಲ್ಲಿ 83 42ರಿಂದ ಗುಣಿಸ್ತಾರೆ, ಇಲ್ಲಿ 83 ಬರೀ 40ರಿಂದ ಗುಣಿಸ್ತಾ ಇದ್ದಾರೆ. ಸೊ ಎಷ್ಟರಿಂದ 83ನ ಗುಣಿಸಿದಾಗ ಬೆಲೆ ಜಾಸ್ತಿ ಆಗುತ್ತೆ? 40. ದೊಡ್ಡ ಸಂಖ್ಯೆಯಿಂದ ಗುಣಿಸಿದಾಗ ಬೆಲೆ ದೊಡ್ಡದಾಗಿರುತ್ತೆ, ಹೌದಲ್ವಾ? ಹಾಗಾಗಿ ಇದ್ರ ಬೆಲೆ ಇದಕ್ಕಿಂತ ಬಲಬದಿಗಿಂತ ಇದ್ರ ಬೆಲೆ ದೊಡ್ಡದಾಗಿದೆ. ಎಷ್ಟನೇ ಚಿಹ್ನೆ? ಒಂದನೇದು, ಎರಡನೇದು, ಮೂರನೇದು? ಒಂದನೇದು. ಎಸ್, ದೊಡ್ಡದು ಚಿಹ್ನೆ. ಇದು ಇದಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಹೀಗೆ ನಾವು ಜಸ್ಟ್ ಉಕ್ತಿನ ನೋಡಬೇಕು, ಬೆಲೆ ಕಂಡುಹಿಡಿಯೋ ಹಾಗಿಲ್ಲ ಮಕ್ಕಳೇ. ಅಂತಿಮ ಬೆಲೆಯನ್ನ ಕಂಡುಹಿಡಿಯದ ಹಾಗೆ ಜಸ್ಟ್ ತಾರ್ಕಿಕ ಆಲೋಚನೆಯ ಮೂಲಕ, ಕಲ್ಪನೆ ಊಹೆಯ ಮೂಲಕ, ನಿಖರ ಊಹೆಯ ಮೂಲಕ ಹೋಲಿಕೆ ಮಾಡಿ ಸೂಕ್ತ ಚಿಹ್ನೆ ಉಪಯೋಗಿಸಿ ಬರೀಬೇಕು. ಎಸ್, ಮುಂದಕ್ಕೆ 145 - 18 ನೋಡಿ ಮಕ್ಕಳೇ. ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಗುಣಿಸ್ತಾ ಇದೆಯಾ? ಇಲ್ಲೂ ಕೂಡ ಗುಣಿಸ್ತಾ ಇದೆಯಾ? ಇಲ್ಲೂ 18 ಕಳಿತೀಯ, ಇಲ್ಲೂ 18 ಕಳಿತೀಯ. ಕಳೆದ್ರೂ ಕೂಡ ಇಲ್ಲಿ ಜಾಸ್ತಿ ಗುಣಲಬ್ಧ ಬರೋದ್ರಿಂದ ಇದ್ರ ಬೆಲೆ ಇದಕ್ಕಿಂತ ಜಾಸ್ತಿ ಇರುತ್ತೆ. ವೆರಿ ಗುಡ್. ಮುಂದಿನ ಹೋಗ್ತೀವಿ. 145 - 17 × 6 145 - 17 × 6 ಇವುಗಳಲ್ಲಿ ಯಾವ್ದ್ರ ಬೆಲೆ ದೊಡ್ಡದಾಗಿರ್ಬೋದು?
ಎಡಗಡೆ ಇದು ಬೆಲೆ ಜಾಸ್ತಿ ಅಂತ ಹೇಳ್ತೀರಾ? ಹೆಂಗೆ ಹೇಳ್ತೀರಿ ಅದು ಬೆಲೆ ಜಾಸ್ತಿ ಅಂತ? ಯಾಕಂದ್ರೆ ಎಡಗಡೆ ಇರೋದು 8ರಿಂದ ಗುಣಿಸು ಕಳಿಯಲ್ಲ. ಇಲ್ಲಿ 17 8ರಿಂದ ಗುಣಿಸಕ್ಕೆ ಹೇಳಿದ್ದಾರೆ. ಇಲ್ಲಿ 17ನ ನೋಡಿ ಮಕ್ಕಳೇ, ವ್ಯವಕಲನ ಕ್ರಿಯೆ ಇದೆ. ವ್ಯವಕಲ್ಯ ಇಲ್ಲೂ 145ರಲ್ಲಿ ಕಳಿಬೇಕು, ಇಲ್ಲೂ 145ರಲ್ಲಿ ಕಳಿಬೇಕು. ಒಂದು ನಿಮಿಷ ಯೋಚನೆ ಮಾಡಿ. ಈಗ 2 ಸಂಖ್ಯೆ ತೆಗೆದುಕೊಳ್ತಾನೆ, ಎರಡರಲ್ಲೂ ವ್ಯವಕಲ್ಯ 9 ಆಗಿರಲಿ, ಆಯ್ತಾ? ಇಲ್ಲಿ 4ರಿಂದ ಕಳಿತಾನೆ, ಇಲ್ಲಿ 8ರಿಂದ ಕಳಿತಾನೆ, 8ನ್ನ ಕಳಿತಾನೆ, 4ನ್ನ ಕಳಿತಾನೆ. 9 4 ಹೋದ್ರೆ 5, 9 8 ಹೋದ್ರೆ 1. ಬರೀ ವ್ಯವಕಲ್ಯ ಸೇಮ್ ಇತ್ತು. ಚಿಕ್ಕ ಸಂಖ್ಯೆ ಕಳೆದೆ, ವ್ಯತ್ಯಾಸ ದೊಡ್ಡದು. ದೊಡ್ಡ ಸಂಖ್ಯೆ ಕಳೆದೆ, ವ್ಯತ್ಯಾಸ ಚಿಕ್ಕದು. ಈಗ ಇಲ್ಲಿಗೆ ಬರೋಣ ಅಂತೆ. ಇಲ್ಲಿಗೆ ಬರೋಣ. ಈಗ ನೋಡಿ, ವ್ಯವಕಲ್ಯ ಸೇಮ್ ಇದೆ. ಈಗ ವ್ಯವಕಲಕನ ನೋಡೋಣ. ವ್ಯವಕಲಕ ನೆನಪಿರಲಿ, ವ್ಯವಕಲಕ ಚಿಕ್ಕದಾಗಿದ್ರೆ ವ್ಯತ್ಯಾಸ ದೊಡ್ಡದಾಗಿರುತ್ತೆ. ವ್ಯವಕಲಕ ದೊಡ್ಡದಾಗಿದ್ದಾಗ ವ್ಯತ್ಯಾಸ ಚಿಕ್ಕದಾಗಿರುತ್ತೆ. ಈಗ 17 × 8 ಬೆಲೆ ಜಾಸ್ತಿನಾ, 17 × 6 ಬೆಲೆ ಜಾಸ್ತಿನಾ? 17 × 8 ಬೆಲೆ ಜಾಸ್ತಿ. ಹಾಗಾದ್ರೆ ಇದ್ರ ವ್ಯತ್ಯಾಸ ಜಾಸ್ತಿ ಬರುತ್ತಾ? ಈ ತರ ಹೇಳಿದ್ರಿ ನೋಡಿ. ವ್ಯವಕಲ್ಯ ಇಲ್ಲೂ 145, ಇಲ್ಲೂ 145. ಅದೇ ತರ ಉದಾಹರಣೆಯಲ್ಲಿ ತೆಗೆದುಕೊಂಡೆ. ವ್ಯವಕಲ್ಯ ಸಮಾನ ಒಂದೇ ತರ ತೆಗೆದುಕೊಂಡಿದ್ದೀನಿ. ವ್ಯವಕಲಕದಲ್ಲಿ ಒಂದು ಚಿಕ್ಕ ಸಂಖ್ಯೆ ಹಾಕೊಂಡಿದ್ದೀನಿ, ಒಂದು ದೊಡ್ಡ ಸಂಖ್ಯೆ ಹಾಕೊಂಡಿದ್ದೀನಿ. ಚಿಕ್ಕ ಸಂಖ್ಯೆ ಹಾಕೊಂಡಾಗ ವ್ಯತ್ಯಾಸ ದೊಡ್ಡದಾಗಿತ್ತು, ದೊಡ್ಡ ಸಂಖ್ಯೆ ಹಾಕೊಂಡಾಗ ವ್ಯತ್ಯಾಸ ಚಿಕ್ಕದಾಗಿತ್ತು. 145 ರೂಪಾಯಿ ಇದೆ, ಆದ್ರೆ ಖರ್ಚು ಮಾಡ್ತಿರೋ ದುಡ್ಡು ಜಾಸ್ತಿ ಇದೆ, ಉಳಿಯೋ ದುಡ್ಡು ಕಡಿಮೆ. ಇವ್ರದ್ರಲ್ಲಿ 145 ರೂಪಾಯಿ ಇದೆ, ಖರ್ಚು ಮಾಡ್ತಿರೋ ದುಡ್ಡು ಇವ್ರಿಗಿಂತ ಕಡಿಮೆ, ಉಳಿಯೋ ದುಡ್ಡು ಕಡಿಮೆ ಉಳಿಯುತ್ತಾ? ಇವ್ರಿಗಿಂತ ಕಡಿಮೆ ಖರ್ಚು ಮಾಡ್ತಾ ಇದ್ದಾರೆ, ಹಾಗಾಗಿ ಇವ್ರಿಗಿಂತ ಜಾಸ್ತಿ ದುಡ್ಡು ಉಳಿಯುತ್ತೆ. ಹೌದಲ್ವಾ? 17 × 8 ಬೆಲೆ ಜಾಸ್ತಿ ಬರುತ್ತೆ, ಆದ್ರೆ ಅದನ್ನ 145 ಕಳಿಬೇಕಂತೆ. ಕಳೆದು ನೋಡೋಣ ಒಂದ್ಸರಿ. ಎಸ್, 145ರಲ್ಲಿ 17 × 8, 8 56, ದಶಕ 5, 8 8, 8 5 13, 15 6 9, 4 3 1, 1 1 0. ಸರಿನಾ? ಈಗ ಅದೇ ಇದು ನಾವು ಮಾಡಿ ನೋಡೋಣ. 145ರಲ್ಲಿ 6 7 42, 2 ದಶಕ 4, 6 1 6 4 10, 5 2 3, 4 0 1 0, 1 1 0. ಯಾವ್ದ್ರ ಬೆಲೆ ದೊಡ್ಡದು? ಬಲಬದಿಯಲ್ಲಿರುವ ಬೆಲೆ ದೊಡ್ಡದು. ನೋಡಿ ಮಕ್ಕಳೇ, ವ್ಯವಕಲ್ಯ ಸಮ ಇದೆ. ವ್ಯವಕಲಕ ಇಲ್ಲಿ ದೊಡ್ಡ ವ್ಯವಕಲಕ ಇದೆ, ಬರೋ ವ್ಯತ್ಯಾಸ ಕಡಿಮೆ ಇದೆ. ಇಲ್ಲಿ ವ್ಯವಕಲಕ ಚಿಕ್ಕದಿದೆ, ಬರೋ ವ್ಯತ್ಯಾಸ ಜಾಸ್ತಿ ಇರುತ್ತೆ. ಹಾಗಾಗಿ ಎಡಬದಿಗಿಂತ ಬಲಬದಿಯ ಸಂಖ್ಯೆ ಜಾಸ್ತಿ ಇದೆ. ಹಾಗೆ ಇದು ದೊಡ್ಡದು ಅಂತ ಸೂಚಿಸೋ ಸಂಕೇತ 1ನೇದ 2ನೇದ 3ನೇದ? ಹೌದು ಮಕ್ಕಳೇ, 3ನೇದು. ಎಸ್, ರೈಟ್. ಸೊ ಈಗ ಮುಂದಿನ ಮತ್ತೊಂದು ಉಕ್ತಿಯನ್ನು ನೋಡೋಣ. 23 × 48 -35 ಡ್ಯಾಶ್ 23 × 48 -35. ಸೊ ಇಲ್ಲಿ ಯಾವ ಬೆಲೆ ದೊಡ್ಡದಾಗ್ಬೋದು ಹೇಳ್ತೀರಾ? ಬಲಬದಿಯಲ್ಲಿ ನಿಮಗೆ ಜಾಸ್ತಿ ಬೆಲೆ ಸಿಗ್ಬೋದು ಅಂತ ಹೇಳ್ತೀರಾ? ಹೆಂಗೆ ಹೇಳ್ತೀರಿ? ಎಡಬದಿ ಜಾಸ್ತಿ ಅಂತ ಹೇಳ್ತೀರಾ? ಹೆಂಗೆ ಹೇಳ್ತೀರಿ? ಯಾಕಂದ್ರೆ ಬಲಬದಿಯಲ್ಲಿ ಬ್ರಾಕೆಟ್ ಒಳಗಿರೋದನ್ನ ಬಲಬದಿಯಲ್ಲಿ ಬ್ರಾಕೆಟ್ ಒಳಗಿರೋದನ್ನ ಫಸ್ಟ್ ಕಳಿಬೇಕು. ಕಳೆದ ಎಷ್ಟಾಯ್ತು? ಇದು 13 ಬರುತ್ತೆ ನಿಮಗೆ. 48 ರ 30 13 ಬರುತ್ತೆ ಬಲಬದಿಯಲ್ಲಿ. ಅಲ್ಲಿಗೆ 23 × 13 ಆಯ್ತು. ಅಂದ್ರೆ 23 13ರಿಂದ ಗುಣಿಸ್ತಾ ಇದೆಯಾ? ಇಲ್ಲಿ 23ನ್ನ 48ರಿಂದ ಗುಣಿಸ್ತಾ ಇದೆಯಾ? ಹೆಚ್ಚು ಕಮ್ಮಿ ಅದಕ್ಕಿಂತ 3 ಪಟ್ಟು ಜಾಸ್ತಿ ಆಗ್ತಾ ಬಂತು. ಅದೇ 23 ಇಲ್ಲಿ 13ರಿಂದ ಗುಣಿಸಿದ್ರೆ 48ರಿಂದ ಗುಣಿಸಿ ಬರೀ 35 ಮಾತ್ರ ಕಳೀತಾ ಇದೆಯಾ? ಹೌದಲ್ವಾ? ಹಾಗಾಗಿ ಎಡಬದಿಯ ಬೆಲೆ ಜಾಸ್ತಿ ಇರುತ್ತೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಬ್ರಾಕೆಟ್ ಒಳಗಡೆ ಇರೋ ಮೂಲಕ ನಾವು ಮೊದಲು ಮಾಡ್ಕೊತೀನಿ, ಬರೀ 13 ಬರುತ್ತೆ. 23ನ 13ರಿಂದ ಗುಣಿಸ್ಬೇಕಾಗುತ್ತೆ. ಅದೇ ಇಲ್ಲಿ ನೋಡಿ, ಫಸ್ಟ್ ಭಾಗಕೂಕ ಪ್ರಕಾರ ಮೊದಲು ಗುಣಾಕಾರ ಮಾಡಬೇಕು. 23ನ 48ರಿಂದ, ಇಲ್ಲಿ ಬರೀ 13ರಿಂದ ಗುಣಿಸಿದ್ರೆ 48ರಿಂದ ಗುಣಿಸ್ತೀಯ. ಇಲ್ಲಿ ಎಷ್ಟು ಗುಣಲಬ್ಧ ಬರುತ್ತೋ ಅದು 4-5 ಪಟ್ಟು ಗುಣಲಬ್ಧ ಇಲ್ಲಿ ಬರುತ್ತೆ. ಹೌದಾ? ಬಂದಿದ್ರಲ್ಲಿ ಬರೀ 35 ಕಳೀತಾ ಇದೆಯಾ? ಆಯ್ತಾ? ಸೊ ಹಾಗಾಗಿ ಇದರ ಬೆಲೆ ಜಾಸ್ತಿ. 1 2 3 ಮೊದಲನೇ ಚಿಹ್ನೆಯನ್ನು ನಾವು ಅಲ್ಲಿ ಹಾಕೋತೇವೆ ಮಕ್ಕಳೇ. ಮೊದಲನೇ ಚಿಹ್ನೆಯನ್ನು ನಾವಲ್ಲಿ ಹಾಕೋತೇವೆ ಮಕ್ಕಳೇ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇನ್ನೊಂದು 4 ಉಕ್ತಿಗಳನ್ನ ಈ ರೀತಿ ಕೊಟ್ಟಿದ್ದಾರೆ. 16 - 11 × 12 ಡ್ಯಾಶ್ -11 × 12 + 16 × 22. ಇವುಗಳನ್ನು ಹೋಲಿಕೆ ಮಾಡಿ ಯಾವ ಚಿಕ್ಕದು ಯಾವ ದೊಡ್ಡದು, ಎಡಬದಿಯೇ ಬಲಬದಿಯೇ ಹೇಳಕ್ಕೆ ಸಾಧ್ಯ ಆಗುತ್ತಾ?
ಊಹೆ ಮಾಡ್ತಾ ಇದ್ದೀರಾ? ಬಲಬದಿ ಜಾಸ್ತಿ. ಬಲಬದಿ ಜಾಸ್ತಿ ಇದೆ ಅಂತ ಹೇಳ್ತೀರಿ. ಹೆಂಗ್ ಹೇಳ್ತೀರಾ ಬಲಬದಿ ಜಾಸ್ತಿ ಅಂತ? ಅಂದ್ರೆ ಎಡಬದಿಯಲ್ಲಿ 16ನ್ನ 12ರಿಂದ ಗುಣಿಸ್ಬೇಕು. 16ನ 12ರಿಂದ ಗುಣಿಸ್ಬೇಕು. 16 ಯಾವ ಚಿಹ್ನೆ ಹೊಂದಿದೆ? ಪ್ಲಸ್. ಅಂದ್ರೆ 12 ಇಂಟು 16 ಇದೆಯಾ ಅಲ್ಲಿ? ಅಲ್ಲಿ 16 ಇಂಟು 22 ಇದೆ. ಇದೆ ಅಲ್ವಾ? ಈ ಕಡೆ ಇದೆಯಲ್ಲ ಪ್ಲಸ್ 16 ಇಂಟು 22 ಇದೆ. ಆಮೇಲೆ 12ರಿಂದ 16ನ ಗುಣಿಸ್ಬೇಕಂತೆ. ಆಮೇಲೆ 12ರಿಂದ 11. ಅದಕ್ಕಿಂತ ಮುಂಚೆ ಚಿಹ್ನೆ ಬರ್ಕೊಂಬೋಣ. ಬರ್ದಿದ್ದಾರೆ 11 ಇಂಟು 12 ಇದೆಯಲ್ಲ? ಇದೆ. ಹಾಗಾದ್ರೆ ಎಡಬದಿ ಬಲಬದಿಗೆ ಸಮ ಹೌದಾ ಅಲ್ವಾ? ಈ ಉದಾಹರಣೆ ಮಕ್ಕಳೇ ನಾನು ಹೇಳ್ತಾ ಇದ್ದೀನಿ ಹೆಂಗೆ ಅಂತಂದ್ರೆ, ನೀವು 4 ಮೈನಸ್ 9ನ್ನ 9 ಪ್ಲಸ್ 4 ಅಂತ ಬರೆದ್ರೆ ತಪ್ಪಾಗುತ್ತಾ? ಇಲ್ಲ. ಸಂಕಲಕ ಅದರ ಬದಲಾದ್ರೆ ಮೊತ್ತ ಏನು ಚೇಂಜ್ ಆಗೋದಿಲ್ಲ. ಆಕ್ಚುಲಿ ನಾವೇನು ಬರೀತಾ ಇದ್ವು? 12 ಇಂಟು 16 ಮೈನಸ್ 12 ಇಂಟು 11 ಅಂತ ಬರೀತಾ ಇದ್ವು. ಆದರೆ ಅವ್ರು ಏನು ಮಾಡಿದ್ದಾರೆ, ಸೆಕೆಂಡ್ ಬರೀ ಗುಣಿಸ್ಬೇಕಾದ್ರೆ ಫಸ್ಟೇ ಗುಣಿಸಿದ್ದಾರೆ, ಫಸ್ಟ್ ಗುಣಿಸ್ಬೇಕಾಗಿದ್ದನ್ನ ಸೆಕೆಂಡ್ ಗುಣಿಸ್ ಬರ್ದಿದ್ದಾರೆ. ಇದು ತಪ್ಪೇನಿಲ್ಲ. ಅಲ್ಲಿ 16 ಇಂಟು 12 ಕೊಟ್ಟಿದ್ದಾರೆ, ಬಟ್ ಅಲ್ಲಿ 16 ಇಂಟು 22 16 ಇಂಟು 22 ಅಂತ ಬಂದ್ಬಿಡಿದೆ ಅಂತ ನಂದು. ಸಾರಿ, ಈ ಒಂದು ತಪ್ಪನ್ನು ನಾನೇ ಮಾಡಿದ್ದೇನೆ. ಇದು 12 ಇದು. ಈಗ ಹೇಳ್ಬೋದಾ ನೀವು? ಎಸ್, ಸಾರಿ, ನಾನು ಆಗ ಮಾಡಿದಂಥ ತಪ್ಪಿಗೆ ಕ್ಷಮೆ ಇರಲಿ ಆಯ್ತಾ. ಸೊ ಇಲ್ಲಿ ಸೆಕೆಂಡ್ ಗುಣಿಸ್ಬೇಕಂತ ಫಸ್ಟ್ ಗುಣಿಸಿದ್ದಾರೆ, ಫಸ್ಟ್ ಗುಣಿಸ್ಬೇಕಾದ್ರೆ ಸೆಕೆಂಡ್ ಗುಣಿಸಿದ್ದಾರೆ. ಸೊ ಎರಡೂ ಬದಿಗಳು ಸಮ ಇದ್ದಾವೆ. ರೈಟ್. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಯಾವ ಬದಿ ದೊಡ್ಡದಾಗಿರ್ಬೋದು? ಎರಡು ಸಮ ಇದೆ ಅಂತ ಹೇಳ್ತಾರೆ. ವೆರಿ ಗುಡ್. ಸೊ ಇಲ್ಲಿರೋ ಸಂಖ್ಯೆ ಅಲ್ಲೂ ಇದ್ದಾವೆ, ಇಲ್ಲಿರೋ ಮೂಲಕ ಇಲ್ಲೂ ವ್ಯವಕಲನ ಇದೆ, ಇಲ್ಲೂ ಗುಣಾಕಾರ ಇದೆ, ಅಲ್ಲೂ ಗುಣಾಕಾರ ಇದೆ, ಅಲ್ಲೂ ವ್ಯವಕಲನ ಇದೆ. ಸೊ ಹಾಗೆ ಎರಡೂ ಸಮ ಅಂತ ಹೇಳ್ತಾ ಇದ್ದೀರಿ, ಹೌದಲ್ವಾ? ಎಸ್, ಓಕೆ. ಸೊ ಈಗ ನೋಡೋಣ. ಈಗ ಇಲ್ಲೂ ಕೂಡ ಬರೋ ಉತ್ತರನ ಫಸ್ಟ್ ಬ್ರಾಕೆಟ್ ಒಳಗಡೆ ಲೆಕ್ಕ ಮಾಡ್ಕೋತೀವಿ, ಆಮೇಲೆ 88 ಯಾವುದು ಇದಾ? ಯಾಕಂದ್ರೆ ಅಲ್ಲಿ ಬಲಬದಿಯಲ್ಲಿ ಕಳಿಬೇಕಾದ್ರೆ 76 ಇದೆಯಲ್ಲ, ಕಳೆದ ಬರೋ ಉತ್ತರಕ್ಕೆ 76 ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ಬೇಕು. ಸೊ ಅಲ್ಲಿ ಮೈನಸ್ ಆಗುತ್ತೆ. ನಿಮ್ಮ ಪ್ರಕಾರ ಬಲಬದಿ ಅಂದ್ರೆ ಇದಾ? ಆ ಕಡೆ 76 ಮೈನಸ್ 53 ಇಂಟು ಇದು ಎಡಬದಿ. ಇದು ಎಡಗಡೆ ಇರುವಂತದ್ದು ಇದು ಎಡಬದಿ, ನಿಮ್ ಬಲಗಡೆ ಇರೋದು ಬಲಬದಿ. ಎಡಬದಿ ದೊಡ್ಡದು. ಎಡಬದಿ ದೊಡ್ಡದು. ಹೌದು ಮಕ್ಕಳೇ, ನೋಡಿ ಇಲ್ಲಿ ಬರುವಂತ ಉತ್ತರವನ್ನ ಇಲ್ಲೂ 88ರಿಂದ ಗುಣಿಸ್ತಿ, ಇಲ್ಲೂ 88 ಗುಣಿಸ್ತಾ ಇದೀಯಾ, ಹೌದಾ? ಸೊ ಇಲ್ಲಿ ಗುಣಕ ಮತ್ತೆ ಇಲ್ಲಿ ಗುಣಿಯ ಸಮ ಇದೆ. ಈಗ ಈ ಸಂಖ್ಯೆಗಳನ್ನ ನಿರ್ಧಾರ ಮಾಡಬೇಕು. ನೋಡಿ, ಇಲ್ಲಿ ಒಂದು ಪ್ಲಸ್ 1 ಮೈನಸ್ ಇದೆ, ಇಲ್ಲಿ ಒಂದು ಪ್ಲಸ್ 1 ಮೈನಸ್ ಇದೆ. ಕಲಿತೀರಿ. ಕಳೆದಾಗ ನೋಡಿ, ಇಲ್ಲಿ ಬರೋ ಉತ್ತರ ಯಾವ ಚಿಹ್ನೆ ಹೊಂದಿರುತ್ತೆ? ದೊಡ್ಡ ಸಂಖ್ಯೆ. ಯಾವ್ದು? 76 53 ಪ್ಲಸ್ 76 ಚಿಹ್ನೆ ಪ್ಲಸ್ ಚಿಹ್ನೆ ಹೊಂದಿರುತ್ತೆ. ಆ ಪ್ಲಸ್ ಚಿಹ್ನೆ ಹೊಂದ್ರೆ ಯಾವುದೋ ಒಂದು ಸಂಖ್ಯೆನ ನೀನು 88ರಿಂದ ಗುಣಿಸ್ತೀಯ. ಇಲ್ಲೂ ಕೂಡ 88ನ್ನ ಈ ಬರೋ ಉತ್ತರದಿಂದ ಗುಣಿಸ್ತೀಯ. ಈ ಉತ್ತರ ಯಾವ ಚಿಹ್ನೆ ಹೊಂದಿರುತ್ತೆ? 53 76 ಯಾವ ಚಿಹ್ನೆ ಹೊಂದಿದೆ? ಅಂದ್ರೆ ಒಂದು ಋಣಪೂರ್ಣ ಅಂತ ನೀವು ಉತ್ತರವಾಗಿ ಬರುತ್ತೆ, ಹೌದಾ? ಸೊ ಈಗ ಅಂತಿಮ ಉತ್ತರ ಇದನ್ನ ಗುಣಿಸಿದಾಗ ಇಲ್ಲಿ ಬರುವಂತ ಯಾವುದೋ ಒಂದು ಪೂರ್ಣಾಂಕ 88ರಿಂದ ಗುಣಿಸಿದಾಗ ಬರೋ ಉತ್ತರ ಯಾವ ಚಿಹ್ನೆ ಹೊಂದಿರುತ್ತೆ? ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಇದು ಪ್ಲಸ್ ಇಂಟು ಮೈನಸ್ ಮೈನಸ್. 0ಗಿಂತ ಧನ ಪೂರ್ಣಾಂಕ ದೊಡ್ಡದು, 0ಗಿಂತ ಋಣ ಪೂರ್ಣಾಂಕ. ಹಾಗಾಗಿ ಎಡಬದಿ ದೊಡ್ಡ, ಬಲಬದಿ ದೊಡ್ಡ? ಎಡಬದಿ. ಇದು ದೊಡ್ಡದು ಅಂತ ಸೂಚಿಸೋ ಚಿಹ್ನೆ ಮೊದಲನೇದು. ಹೌದು, ದೊಡ್ಡ ಸಂಖ್ಯೆ ಇರೋ ಕಡೆ ಬಾಯ್ ಬಿಡಬೇಕು ಮಕ್ಕಳೇ. ಹಾಗೆ ಈ ಕಡೆ ಬಾಯ್ ಬಿಡೋ ಹಾಗೆ ಚಿಹ್ನೆ ಹಾಕಿ ಇದು ಇದಕ್ಕಿಂತ ದೊಡ್ಡದು ಅಂತ ಹೇಳ್ತೀವಿ. ವೆರಿ ಗುಡ್, ರೈಟ್. ಸೊ ನಿಮ್ಮ ಊಹೆ ಸರಿಯಾಗಿದೆ. ಈಗ ಮುಂದಿನ ಉದಾಹರಣೆ ಹೋಗೋಣ. 25 ಇಂಟು ಆವರಣದ ಒಳಗಡೆ 42 ಪ್ಲಸ್ 16 ಡ್ಯಾಶ್ 25 ಇಂಟು 43 ಪ್ಲಸ್ 15. ಎಸ್, ನೋಡಿ ಎರಡು ಸಮ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೆಂಗ್ ಹೇಳ್ತೀರಿ ಎರಡು ಸಮ ಇದೆ ಅಂತ? ಬ್ರಾಕೆಟ್ ಅಲ್ಲಿ 42 ಪ್ಲಸ್ ಗುಣ್ಯ ಸೇಮ್ ಇದೆ. ಈಗ ಗುಣಕ ನೋಡ್ಬೇಕು ನಾವು. ಅಲ್ಲ, ಇಲ್ಲಿ 42 ಇದೆ, 16 ಇದೆ, 43 ಇದೆ, 15 ಇದೆ. 42 ಪ್ಲಸ್ 16 58 ಆಗುತ್ತೆ. ಹೌದು. ಅದೇ 43 ಪ್ಲಸ್ 15 58 ಆಗುತ್ತೆ. ಹೌದಾ? ಅಂದ್ರೆ ಗುಣಕ ಸೇಮ್ ಆಗುತ್ತೆ, ಹಾಗೆ ಗುಣಲಬ್ಧ ಸಮ ಆಗುತ್ತೆ ಅಂತ. ಎಸ್, ಯು ಆರ್ ರೈಟ್. ನೋಡಿ ಮಕ್ಕಳೇ, 42 43 ಆಯ್ತು. ಇಲ್ಲಿಗಿಂತ ಇಲ್ಲಿ ಒಂದು ಜಾಸ್ತಿ ಆಯ್ತು, ಇಲ್ಲಿಗಿಂತ ಇಲ್ಲಿ ಒಂದು ಕಡಿಮೆ ಆಯ್ತು. ಅಲ್ಲಿಗೆ ಇದ್ರ ಬೆಲೆನೆ ಇದು ಕೂಡ ಹೊಂದಿರುತ್ತೆ, ಹೌದಾ? ಇದ್ರೂ 58 ಆಗುತ್ತೆ, ಇದ್ರೂ ಕೂಡ 58 ಆಗುತ್ತೆ. ಹಾಗೆ 25ರಿಂದ ಗುಣಿಸಿದ್ರೆ ಗುಣಲಬ್ಧ ಸಮ ಆಗುತ್ತೆ. ಚಿಹ್ನೆ
ಈಸ್ ಈಕ್ವಲ್ ಟು. ಎಸ್ ಯು ಆರ್ ರೈಟ್. ಸೊ ಕೊನೆಯ ಒಂದು ಉಕ್ತಿಯನ್ನು ಕೊಟ್ಟುಕೊಂಡಿದ್ದಾರೆ ನೋಡಿ. ಎಡಬದಿ ದೊಡ್ಡದ ಬಲಬದಿ ಹೆಂಗ್ ಹೇಳ್ತೀರಾ? ಯಾಕಂದ್ರೆ ಅಲ್ಲಿ ಬರೋ ಉತ್ತರನ ಎಲ್ಲಿ ಬರೋ ಉತ್ತರ ಎಡಬದಿಯಲ್ಲಿ ಬರೋ ಉತ್ತರನ ಮೊದಲು ಎಲ್ಲಿ ಗುಣಿಸ್ಬೇಕು. ಇಲ್ಲಿ ಬರುವಂತ ಎಲ್ಲಿ ಬರುತ್ತೆ ಉತ್ತರ ಇರಲಿ ಎಡಬದಿಯಲ್ಲಿ 28 ಬ್ರಾಕೆಟ್ ಒಳಗಡೆ ಮೂಲಕ ಏನ್ ಮಾಡ್ಕೊತೀರಿ? ಎಷ್ಟು ಬರುತ್ತೆ ಇದು? 28 16 ಅಂದ್ರೆ 12 ಬರುತ್ತೆ, ಹೌದಾ? ಸೊ ಅಲ್ಲಿ ಇದು 36 × 12 ಆಯ್ತು. ಇದು ಎಡಬದಿ 36 × 12 ಆಯ್ತು. ಬಲಬದಿ ಬರೋಣ ಎಷ್ಟಿದೆ? 35 ಇಂಟು 27 × 15 ಅಂದ್ರೆ ಇದು 13 ಅಲ್ಲ 13 ಅಲ್ಲ 5 7 × 5 ಅಂದ್ರೆ 2 2 ಬಂದ್ರೆ 1. ನೋಡಿ ಯಾವ್ದ್ರ ಮೇಲೆ ದೊಡ್ಡದಾಗುದು? ಇಲ್ಲೂ 12 ಇಲ್ಲೂ 12 ಇದೆ, ಸಮ ಆಗುತ್ತಾ? ಇಲ್ಲ. ಏಕೆ? ಅಲ್ಲಿ 36 ಇಲ್ಲಿ ಗುಣ್ಯ 36, ಇಲ್ಲಿ ಗುಣ್ಯ 36, ಇಲ್ಲಿ ಗುಣಕ 35. 36 12 ಬೆಲೆ 35 12ಗಿಂತ ಚಿಕ್ಕದು. ಚಿಕ್ಕದ? ದೊಡ್ಡದು. ಇದಕ್ಕಿಂತ ಇದು ದೊಡ್ಡದು. 36 × 12 35 12ಕ್ಕಿಂತ ದೊಡ್ಡದು. ಸೊ ಎಡಬದಿಯ ಬೆಲೆ ದೊಡ್ಡದು. ಯಾವ ಚಿಹ್ನೆ ಹಾಕ್ತೀರಿ? ಸೊ ಇದು ಇದಕ್ಕಿಂತ ದೊಡ್ಡದು ಅನ್ನೋ ಚಿಹ್ನೆ ಹಾಕ್ತೀವಿ. ಹೀಗೆ ಮಕ್ಕಳ ನಿಮಗೆ ಉಕ್ತಿಗಳನ್ನ ಕೊಡ್ತಾರೆ, ಆ ಉಕ್ತಿಗಳನ್ನ ನೋಡಿ ಬೆಲೆಯನ್ನ ಕಂಡಿಡಿದ ಹಾಗೆ ಜಸ್ಟ್ ಯೋಚನೆ ಮಾಡೋದ್ರ ಮೂಲಕ ಅವುಗಳನ್ನ ಹೋಲಿಕೆ ಮಾಡಿ ತರ ಚಿಹ್ನೆ ಹಾಕ್ತಿರಲ್ವಾ?